ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆಗಳಿಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಸಿಂಪಲ್, ಮನೆಯಲ್ಲಿರೋ ತರಕಾರಿ ಸೊಪ್ಪು ಹಾಕಿದ್ರೆ ತಿಂತಾರೆ. ಹಂಗೆ ರೊಟ್ಟಿ ಕೊಟ್ರೂ ತಿಂತಾರೆ, ಅಷ್ಟೊಂದು ಇಷ್ಟಪಡಲ್ಲ. ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ, ಇದಕ್ಕೆ ಬೇಳೆಕಾಳು, 1 ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡಿರೋ ಈರುಳ್ಳಿ. ನಾನಿಲ್ಲಿ ತರಕಾರಿ ಯಾವುದು ವೇಸ್ಟ್ ಆಗಬಾರ್ದಲ್ವ, ಮೂಲಂಗಿ ತುರಿದಾಕಿದ್ದೀನಿ, ಕ್ಯಾರೆಟ್ ತುರಿದಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿದ್ರೆ ಅಕ್ಕಿ ರೊಟ್ಟಿ ಟೇಸ್ಟ್ ಬರ್ತದೆ. ನುಗ್ಗೆ ಸೊಪ್ಪು ಇರೋರು ಹಾಕಿ. ಇವಿಷ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇಲ್ಲಿ ನಾನು ಬಿಸಿನೀರು ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಅಕ್ಕಿ ರೊಟ್ಟಿ ಒಡೆಯಲ್ಲ. ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಬಿಸಿನೀರು ಕಾಯಿಸಿ ಅಕ್ಕಿ ರೊಟ್ಟಿ ಕಲಸಿದ್ರೆ ರೊಟ್ಟಿ ಒಡೆಯಲ್ಲ, ಕ್ಲೀನಾಗಿ ಮೆತ್ತಗೆ ಬರುತ್ತೆ. ಹೀಗಿದು ನೀಟಾಗಿ ಕಲಸಾದ್ಮೇಲೆ ಹಂಚು ಕಾಯಕ್ಕಿಟ್ಟು 1 ಸ್ಪೂನ್ ಎಣ್ಣೆನಾರು ಹಾಕಿ ಇಲ್ಲ ತುಪ್ಪನಾರು ಹಾಕಿ, ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ರೊಟ್ಟಿನ ಕೈಯಲ್ಲಿ ತಟ್ಟಿದ್ರೆ ಅಕ್ಕಿ ರೊಟ್ಟಿ ರೆಡಿ. 2 ಕಡೆಯೂ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ಬೇಯಿಸಿಬಿಟ್ಟು ಮಕ್ಕಳು ಕೊಟ್ಟರೆ ಖುಷಿಯಾಗಿ ತಿಂತಾರೆ. ನೋಡಿ, ಇದಕ್ಕೆ ಬೇಳೆ ಕಾಣ್ತಾ ಇದೆ, ಅಲ್ಲೊಂದು ಇದಕ್ಕೆ ಬೇಳೆ ಸಿಕ್ಕಬೇಕು, ಮತ್ತು ಜೀರಿಗೆ ಸಿಕ್ಕಿದ್ರೆ ಅದರ ರುಚಿನೇ ಬೇರೆ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ರೊಟ್ಟಿ ಸಿದ್ಧ ಆಗಿದೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಇದಕ್ಕೆ ಬೇಳೆ ಸಾರು ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ. ಸೊ ಅದನ್ನೇ ಅಕ್ಕಿ ರೊಟ್ಟಿಗೆ ಎಲ್ಲರಿಗೂ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ನಮ್ಮ ಮನೆಗಳಿಗೆ ಹೇಗಿರ್ತದೆ ಅಕ್ಕಿ ರೊಟ್ಟಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಇದೇ ಥರ ರೊಟ್ಟಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.